ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಎನ್ನಲಾಗ್ತಿರುವ ಸ್ಫೋಟಕ ವಿಚಾರ. ಎಲ್ಲರೂ ಎಕ್ಸಿಟ್ ಪೋಲ್ ಮತ್ತು ಎಲೆಕ್ಷನ್ ರಿಸಲ್ಟ್ ಬ್ಯುಸಿಯಲ್ಲಿದ್ದಾರೆ. ಎಲ್ಲ ಕಡೆ ಅದೇ ಚರ್ಚೆ ನಡೀತಾ ಇದೆ. ಆದರೆ ಬೆಚ್ಚಿ ಬೀಳಿಸುವಂತಹ ರಹಸ್ಯ ಒಂದು ಈಗ ಬ್ಲಾಸ್ಟ್ ಆಗಿದೆ. ಏನಿದು ಗೋವಾ ಸೀಕ್ರೆಟ್? ಏನಿದು ವಿಡಿಯೋ ಸೀಕ್ರೆಟ್? ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟ ಕಾದಿದೆಯಾ ಅನ್ನುವಂಥ ಸುದ್ದಿ. CBI ಇದೊಂದು ವಿಚಾರ ಸಿಕ್ಕಿದ್ದೆ ಹೌದಾದ್ರೆ ಇದು ಮೀಡಿಯಾದ ಎದುರು ತೆರೆದುಕೊಂಡಿದೆ. ಈಗ CBI ಎಂಟ್ರಿ ಬಹುತೇಕ ಫಿಕ್ಸ್ ಆಗಿದ್ದು, ಇದೊಂದು ವಿಚಾರ ಏನಾದರೂ CBI ಮುಂದೆ ಕ್ಲಿಯರ್ ಆಗಿಬಿಟ್ರೆ ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟ ಫಿಕ್ಸ. ಏನದು ಅಂತ ಹೇಳ್ತಾ ಹೋಗ್ತೀವಿ. ಗೋವಾ ಕಿಡ್ನಾಪ್ ಸೀಕ್ರೆಟ್. ಚಂದ್ರಶೇಖರ್ ಆತ್ಮಹತ್ಯೆಗೆ ಸರ್ಕಾರವನ್ನು ಯಾಕಿಷ್ಟು ಕಂಗಾಲು ಮಾಡಿದೆ? ಇಂಥದ್ದೆಲ್ಲ ನಡೀತಾನೆ ಇರುತ್ತಲ್ವ. ಹಿಂದೆ BJP ಸರ್ಕಾರ ಇದ್ದಾಗಲೂ ಬೇಕಾದಷ್ಟು ಆರೋಪಗಳು ಬಂದವು. ಗುತ್ತಿಗೆದಾರ ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ದು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸರ್ಕಾರಗಳು ತಲೆ ಕೆಡಿಸ್ಕೊಳ್ಳಲ್ಲ. CID ತನಿಖೆಗೆ ರಾತ್ರೋರಾತ್ರಿ ಕೊಟ್ಟು, ತರಾತುರಿಯಲ್ಲಿ SITಗೆ ತಡ ಮಾಡದೆ ಕೊಟ್ಟು, ಇಷ್ಟೆಲ್ಲ ಮಾಡಿದ್ಯಾಕೆ ಸರ್ಕಾರ? ಯಾಕಿಷ್ಟು ಟೆನ್ಷನ್ ಆಗಿದೆ ಸರ್ಕಾರ ಅಂದರೆ ಈಗ ರಹಸ್ಯ ಒಂದು ತೆರೆದುಕೊಳ್ತಾ ಇದೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಷ್ಟೇ ಸಣ್ಣದಾಗಿ ಉಳ್ಕೊಂಡಿಲ್ಲ. ಬರೀ ಹಣ ವರ್ಗಾವಣೆ ಮಾಡಿದ್ರು ಅಕ್ರಮ ಭ್ರಷ್ಟಾಚಾರ ಇಷ್ಟೇ ಅಲ್ಲ. ನೋಡಿ, ಚಂದ್ರಶೇಖರ್ ಅವರ ಮೇಲೆ ಯಾವ ರೀತಿ ಒತ್ತಡ ಹಾಕಿದ್ರು ಮತ್ತು ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮುನ್ನ ಏನಾಗಿತ್ತು ಗೋವಾದಲ್ಲಿ ಅನ್ನೋದನ್ನ ಈಗ ಪ್ರತಿಷ್ಠಿತ ಪತ್ರಿಕೆಯೊಂದರ ಎದುರು, ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಯೊಂದರ ಎದುರು ಈ ನಿಗಮದ ಬೇರೆ ಅಧಿಕಾರಿಗಳು, ಸಿಬ್ಬಂದಿ ಇದ್ದಾರಲ್ಲ, ಅವರು ಬಂದು ಹೇಳ್ಕೊಂಡಿದ್ದಾರೆ. ಆ ಸ್ಫೋಟಕ ವಿಚಾರ ಈಗ ಪತ್ರಿಕೆಯ ಮೂಲಕ ಹೊರಗಡೆ ಬರ್ತಾ ಇದೆ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ ಏನ್ ನಡೆದಿದೆ ಅಂತ. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಆತ್ಮಹತ್ಯೆ ಕೇಸ್ ಲೆಕ್ಕಾಧೀಕ್ಷಕ P. ಚಂದ್ರಶೇಖರನ್ ಅವರನ್ನ ಚಿತ್ರಹಿಂಸೆಗೆ ಗುರಿಪಡಿಸಲಾಗಿತ್ತು. ಈ ಅವ್ಯವಹಾರವನ್ನ ಮಾಡಲೇಬೇಕು ಅಂತ ಚಿತ್ರಹಿಂಸೆಗೆ ಒಳಪಡಿಸಲಾಗಿತ್ತು. ಇದು ಆ ನಿಗಮದ ಬೇರೆ ಸಿಬ್ಬಂದಿ ಮಾಧ್ಯಮದ ಎದುರು ಹೇಳಿಕೊಂಡಿರುವ ಸ್ಫೋಟಕ ರಹಸ್ಯ. ನಿಗಮದ ಒಳಗಿನ ಬೇಸತ್ತಂತಹ ಬೇರೆ ಸಿಬ್ಬಂದಿಗಳು ಇಡೀ ಘಟನೆಯ ನಿಗೂಢ ಮಾಹಿತಿಯನ್ನ ಹಂಚಿಕೊಂಡಿರೋದು ಈಗ ಹೊರಗಡೆ ಬರ್ತಾ ಇದೆ. ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಡುವೆ ಚಂದ್ರಶೇಖರನ್ ಅವ್ರನ್ನ ಬೆದರಿಸಿ ಹೆದರಿಸಿ ಹಲ್ಲೆ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ 3 ತಿಂಗಳ ಹಿಂದೆನೆ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ನಿಗಮದ ಒಳಗಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಹೊರಗಡೆ ಬಂದಿಲ್ಲ ಅಷ್ಟೇ, ಹಿರಿಯ ಅಧಿಕಾರಿಗಳು ಕೂಡ ಚಂದ್ರಶೇಖರ್ ಅವ್ರನ್ನ ಬಚಾವ್ ಮಾಡ್ಕೊಳ್ಳೋಕಾಗ್ಲಿಲ್ಲ. ಅದನ್ನ ಮೇಲ್ನವರ ಸರ್ಕಾರದ ಗಮನಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ ಅಂತ ಸಿಬ್ಬಂದಿನೇ ಈಗ ಅಳಲು ತೋಡ್ಕೊಂಡಿದ್ದಾರೆ ಆ ಪತ್ರಿಕೆಯವರ ಎದುರು. ನೋಡಿ, ಅಷ್ಟೇ ಅಲ್ಲ, ಏನೇನ್ ಮಾಡಿದ್ದಾರೆ ಅಂತ. ಮೋಜಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಗೋವಾಗೆ. ಮೊದಲು ಮನವೊಲಿಸಕ್ ನೋಡಿದ್ದಾರೆ. ನೋಡಪ್ಪ, ನೀನು ಶಾಮೀಲಾಗಬೇಕು, ಈ ಕೆಲಸ ಮಾಡಲೇಬೇಕು ಅಂತ ಒತ್ತಡ ಹಾಕಿದ್ದಾರೆ, ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ. ಜಗ್ಗಿಲ್ಲ ಚಂದ್ರಶೇಖರ್ ಮೂಲ ಇರೋದೇ ಹಾಗೆ. ಶಿವಮೊಗ್ಗದವರು ಲಂಚ ಗಿಂಚ ಹೊಡೆದು ಬದುಕೋರಾಗಿದ್ರೆ ಬೆಂಗಳೂರಲ್ಲಿ ಹೆಂಡತಿ ಮಕ್ಕಳನ್ನ ಆರಾಮಾಗಿ ಇಟ್ಕೊಳ್ಬಹುದಿತ್ತು. ಇಲ್ಲಿ ಕಷ್ಟ ಬದುಕು ಅಂತ ಏನೋ ಒಂದು ವ್ಯವಸ್ಥೆ ಮಾಡಿ ಸಣ್ಣ ರೂಮ್ ಮಾಡ್ಕೊಂಡು ಬದುಕ್ತಾ ಇದ್ದ ವ್ಯಕ್ತಿ, ಸಾಲ ಶೂಲ ಮಾಡ್ಕೊಂಡು ಬದುಕ್ತಾ ಇದ್ದ ವ್ಯಕ್ತಿ ಚಂದ್ರಶೇಖರ್. ಅಷ್ಟು ಅಕ್ರಮಗಳಿಗೆ ಹೆದರುತ್ತಾ ಇದ್ದ ವ್ಯಕ್ತಿ ಚಂದ್ರಶೇಖರ್ ಅಂತ ಒಂದಿಷ್ಟನ್ನು ಮಾತಾಡಿದ್ದನ್ನ ವರದಿಗಳನ್ನ ನೀವು ನೋಡಿದ್ರಿ. ಅಂಥ ಚಂದ್ರಶೇಖರ್ ಮೂಲಕ ಕೆಲಸ ಆಗ್ಬೇಕಾಗಿರುತ್ತೆ, ಒಪ್ಕೊಳ್ತಾ ಇರಲ್ಲ ಅವರು. ಕಳೆದ ಮಾರ್ಚ್ ತಿಂಗಳಲ್ಲಿ 187 ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ನಿಗಮದ ಹಣವನ್ನ ಬೆಂಗಳೂರಿನ MG ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗೆ ವಸಂತನಗರ ಶಾಖೆಯಿಂದ ಹಸ್ತಾಂತರಿಸುವ ಕೆಲವೇ ದಿನಗಳ ಮುನ್ನ ಶಾಖೆಯ ಲೆಕ್ಕಾಧೀಕ್ಷಕ ಚಂದ್ರಶೇಖರನ್ ಅವರನ್ನ ರಾಜ್ಯ ಸರ್ಕಾರದ ಪ್ರಭಾವಿ ರಾಜಕಾರಣಿಯ ಆಪ್ತ ಸಹಾಯಕರು ಗೋವಾ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದರು ಅಂತ ಹೇಳಲಾಗ್ತಿದೆ. ಈ ಚಂದ್ರಶೇಖರನ್ ಅವರ ಸಹೋದ್ಯೋಗಿಗಳು ತೆರೆದಿಟ್ಟಿರುವ ರಹಸ್ಯ ಇದು. ಪ್ರಭಾವಿ ರಾಜಕಾರಣಿಯ 3 ಆಪ್ತ ಸಹಾಯಕರು ಚಂದ್ರಶೇಖರ್ ಅವ್ರನ್ನ ಕರ್ಕೊಂಡು ನಿಗಮದ 2 ಅಧಿಕಾರಿಗಳನ್ನ ಬೆಂಗಳೂರಿನಿಂದ ಉತ್ತರ ಕನ್ನಡದ ಕಾರವಾರದ ಬೀಚ್ ಕರ್ಕೊಂಡು ಹೋಗ್ತಾರೆ. ಮೊದಲು ಅಲ್ಲಿ ಒಂದಿನ ಉಳ್ಕೊಳ್ತಾರೆ. ಅಲ್ಲೂ ಮಾತುಕತೆ ಆಗುತ್ತೆ. ನಿಗಮದ ಹಣವನ್ನು ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಮಾಡುವ ಕುರಿತು ಪ್ರಸ್ತಾಪ ಇಡ್ತಾರೆ. ಒಪ್ಕೊಳ್ಳಲ್ಲ ಚಂದ್ರಶೇಖರ್, ಬಿಲ್ಕುಲ್ ಸಾಧ್ಯ ಇಲ್ಲ ಅಂತಾರೆ. ಆಮೇಲೆ ಆಯ್ತು, ಇನ್ನು ಮಾತಾಡೋಣ, ಅರ್ಥ ಮಾಡಿಸ್ತೀವಿ ನಿನಗೆ ಅಂತ ಗೋವಾಕ್ಕೆ ಕರ್ಕೊಂಡು ಹೋಗ್ತಾರೆ.
ಟೈಮ್ ತಗೊಳ್ತಾರೆ. ಪ್ರಭಾವಿ ರಾಜಕಾರಣಿ ಆಪ್ತ ಸಹಾಯಕರು ಅಲ್ಲಿ 3 ದಿನ ಅಂತ ರೂಮ್ ಬುಕ್ ಮಾಡ್ತಾರೆ. ಅಲ್ಲೂ ಸಾಕಷ್ಟು ಒತ್ತಡ ಹಾಕುವ, ಮನವೊಲಿಸುವಂತಹ ಕೆಲಸ ಆಗತ್ತೆ. ಆಮಿಷಗಳು ಒಡ್ಡಿದ್ದಾರೆ, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆದರಿಸ್ತಾರೆ. ಒಪ್ಪೋದಿಲ್ಲ ಚಂದ್ರಶೇಖರ್. ಆಗ ಏನ್ ಮಾಡ್ತಾರೆ, ಅವರೊಬ್ಬರನ್ನೇ 1.5 ದಿನಗಳ ಕಾಲ ಗೋವಾದ ಹೋಟೆಲ್ ಒಂದರಲ್ಲಿ ಕೂಡ ಹಾಕಲಾಗತ್ತೆ. 1.5 ದಿನಗಳ ಕಾಲ ಕೂಡ ಹಾಕ್ತಾರೆ. ಅವ್ರ ಹತ್ರ ಫೋನ್ ಇತ್ತ, ಕಿತ್ತುಕೊಂಡಿದ್ರ ಗೊತ್ತಿಲ್ಲ, ಒಂದಿಷ್ಟು ವಿಡಿಯೋಗಳು, ಅದೇನು ವಿಡಿಯೋಗಳು ಗೊತ್ತಿಲ್ಲ, ಸಂಶಯ ವ್ಯಕ್ತವಾಗುತ್ತಾರೆ. ಚಂದ್ರಶೇಖರ್ ಮೇಲೇನೆ ಸಂಶಯ ಬರಬೇಕು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋ ಏನು ಮಾಡೋದಕ್ಕೋ ಗೊತ್ತಿಲ್ಲ, ಅವ್ರನ್ನ ಹೆದರಿಸೋದಿಕ್ಕೆ ಒಂದಿಷ್ಟು ವಿಡಿಯೋಗಳನ್ನು ಚಿತ್ರೀಕರಿಸಲಾಗಿತ್ತು. ಯಾವ ಥರ ವಿಡಿಯೋದಲ್ಲಿ ಸಿಕ್ಕಾಕ್ಸೋಕೆ ನೋಡಿದ್ರು ಚಂದ್ರಶೇಖರ್ನ ಗೊತ್ತಿಲ್ಲ, ಒಟ್ಟಿನಲ್ಲಿ ವಿಡಿಯೋಗಳನ್ನು ಚಿತ್ರೀಕರಿಸಲಾಗಿತ್ತು. 1.5 ದಿನ ಗೋವಾದ ರೂಮಲ್ಲಿ ಕೂಡ ಹಾಕಲಾಗಿತ್ತು ಅಂತ ಈಗ ಅವರ ಸಿಬ್ಬಂದಿ ಮೂಲಗಳಿಂದಾನೇ ಪ್ರತಿಷ್ಠಿತ ಪೇಪರ್ಗೆ ಸಿಕ್ಕಿರುವ ಸ್ಫೋಟಕ ರಹಸ್ಯ ಇದು. ಇಷ್ಟೆಲ್ಲ ಸಂಕಷ್ಟಕ್ಕೆ ಗುರಿ ಆದಮೇಲೆ ಚಂದ್ರಶೇಖರ್ ಒಪ್ಪಿಕೊಳ್ತಾರೆ. ಅದು ಹೆದರಿಕೆ ಬೆದರಿಕೆ ಜೀವದ ಭಯದಿಂದನೋ ಅಥವಾ ಇನ್ಯಾವುದಾದ್ರು ಬ್ಲ್ಯಾಕ್ ಮೇಲು ಮತ್ತೊಂದಕ್ಕೆ ಸಿಕ್ಕಾಕೊಂಡ್ರೋ ಗೊತ್ತಿಲ್ಲ, ಒಪ್ಪಿಕೊಳ್ತಾರೆ ಚಂದ್ರಶೇಖರ್. ಒಪ್ಪಿಕೊಂಡ ಮೇಲೆ ಏನು ಒಂದು ಷರತ್ತು ಹಾಕಿ ಒಪ್ಕೊಳ್ತಾರೆ, ಸುಮ್ಮನೆ ಒಪ್ಕೊಳ್ಳಲ್ಲ. ಆಗ್ಲೂ ಅಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಾ ಇದೆ ಅವ್ರದ್ದು. ಆದರೆ ಎಂಥ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರು ಚಂದ್ರಶೇಖರ್ ನೋಡಿ. 1 ವಾರದ ಕಾಲ 1-2 ಕೋಟಿ ರೂಪಾಯಿಗಳನ್ನು ಲೋಕಸಭೆ ಚುನಾವಣೆ ಮುಗಿಯುವ ಸಮಯದ ಒಳಗಾಗಿ ವಾಪಸ್ ನಿಗಮದ ಖಾತೆಗೆ ಮರುಪಾವತಿಸುವ ಷರತ್ತು ಹಾಕಿರ್ತಾರೆ. ಅವರು ಇಷ್ಟು ಟೈಮ್ ಒಳಗೆ ವಾಪಸ್ ಬರಬೇಕು ಅಂತ ಷರತ್ತು ಹಾಕಿ ಹಣ ವರ್ಗಾವಣೆಗೆ ಒಪ್ಪಿದ್ದರು ಅಂತ ಈಗ ಮೂಲಗಳು ಹೇಳ್ತಾ ಇರೋದು. ಅವರ ಭರವಸೆ ಮೇರೆಗೆ ಆಯ್ತು ಹಂಗೆ ಮಾಡೋಣ ಬಿಡಿ ಅಂತ ಗೋವಾದಿಂದ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ. ಈ ಘಟನೆಯಿಂದ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗ್ತಾರೆ ಚಂದ್ರಶೇಖರ್. ಅನ್ಯಮನಸ್ಕರಾಗಿಯೇ ಉಳ್ಕೊಳ್ತಾ ಇದ್ರು ಕಚೇರಿಯಲ್ಲಿ, ಯಾರೊಂದಿಗೂ ಮಾತಾಡೋದನ್ನು ಕೂಡ ಬಿಟ್ಟಿದ್ರು. ಯಾಕೆ ಹಿಂಗಾದ್ರು ಅನ್ನೋದು ಸಿಬ್ಬಂದಿಗೆ ಗೊತ್ತಿತ್ತು. ಸಮಯ ಕಳೆದಂತೆ ನಿಗಮದ ಸರಿಸುಮಾರು 94.73 ಕೋಟಿ ರೂಪಾಯಿಗಳನ್ನು ಅನ್ಯರ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಲಾಯಿತು. ಬಳಿಕ ಚಂದ್ರಶೇಖರನ್ ಅವರು ಸಿಕ್ಕಾಪಟ್ಟೆ ಭಯಭೀತಿಗೊಳಗಾಗ್ಬಿಡ್ತಾರೆ. ಆಗ ನನ್ನ ಕಥೆ ಏನಾಗುತ್ತೆ, ನನ್ನ ಕೆಲಸದಿಂದ ಆಗಿದೆಯಲ್ಲ ಇದು, ನನ್ನ ಕೈಯಿಂದ ಮಾಡಿಸಿದಾರಲ್ಲ, ನಾನೆಲ್ಲಿ ಸಿಕ್ಕಾಕ್ಕೊಳ್ತೀನೋ, ನಾಳೆ ಏನಾಗುತ್ತೋ ಅನ್ನುವಂಥ ಭಯ, ಮಾಡದೆ ಹೋದರೆ ಇನ್ನೊಂದು ರೀತಿಯಲ್ಲ ಭಯ, ಆ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಭಯಭೀತಿಯಲ್ಲೇ ಓಡಾಡ್ತಿರ್ತಾರೆ. ಪ್ರಭಾವಿ ರಾಜಕಾರಣಿ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ನೇರವಾಗಿ ಚಂದ್ರಶೇಖರ್ ಅವರ ಮೊಬೈಲ್ಗೆ ಕರೆ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಈ ಪ್ರಭಾವಿ ರಾಜಕಾರಣಿ 2 ಸಲ ಚಂದ್ರಶೇಖರ್ ಹತ್ರ ನೇರವಾಗಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒತ್ತಡ ಹೇರಿದ್ದರು, ಹೆದರಿಸಿದ್ರು. ರಾಜ್ಯದಲ್ಲಿ ಮೇ 7ರಂದು ಲೋಕಸಭಾ ಚುನಾವಣೆ 2ನೇ ಹಂತದ ಮತದಾನ ಮುಗಿದ ಬಳಿಕವಂತೂ ಹಣದ ವಿಚಾರವಾಗಿ ಚಂದ್ರಶೇಖರನ್ ತೀವ್ರ ಆತಂಕಕ್ಕೊಳಗಾಗ್ತಾರೆ. ಎಲೆಕ್ಷನ್ ಟೈಮು ಸ್ವಲ್ಪ ಬೇರೆ ರೀತಿ ಗಮನ ಇರುತ್ತೆ. ಎಲೆಕ್ಷನ್ ಮುಗಿದ ಮೇಲೆ ಇನ್ನೂ ಟೆನ್ಷನ್ನು, ಯಾವ ರೀತಿ ಭಯದಲ್ಲಿರ್ತಾರೆ ಅಂದರೆ ಏನಾಗತ್ತೋ ಅನ್ನೋ ರೀತಿಯಲ್ಲಿ ಓಡಾಡ್ತಿರ್ತಾರೆ ಚಂದ್ರಶೇಖರನ್. ಅದೇ ಹೊತ್ತಿಗೆ ನಿಗಮದ ಸಿಬ್ಬಂದಿಯಲ್ಲಿರುವ ಒಂದು ಗುಂಪು ಘಟನೆ ಮಾಹಿತಿ ಸೋರಿಕೆಯಾಯಿತು. ಅವರಿಂದ ಒಂದು ಗುಂಪಿನಿಂದ ಸೋರಿಕೆ ಆಗತ್ತೆ, ಹೊರಗಡೆ ಸರ್ಕಾರದ ಲೆವೆಲ್ಗೆ ಹೋಗೇ ಬಿಡುತ್ತೆ. ವಿಷಯ ಬಹಿರಂಗವಾಯಿತು. ಆಗ ಚಂದ್ರಶೇಖರನ್ ಮುಂದೆ ತಮಗೆ ಏನಾದರೂ ಆಗಿಬಿಡಬಹುದು ಅಂತ ಆ ಅವಮಾನವನ್ನ ಊಹೆ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ನಿಗಮದ ಸಿಬ್ಬಂದಿಯ ಮೂಲಗಳು ಈಗ ಪ್ರತಿಷ್ಠಿತ ಪತ್ರಿಕೆಗೆ ಹೇಳ್ಕೊಂಡಿರುವಂತಹ ರಹಸ್ಯ ಇದು. ಇದನ್ನು ಸರ್ಕಾರದವ್ರ ಮುಂದೋ ಪೊಲೀಸರ ಮುಂದೋ ಹೋಗಿ ಹೇಳ್ಕೊಳ್ಬಹುದಿತ್ತು, ಆದರೆ ನಂಬಿಕೆ ಕಳ್ಕೊಂಡಿದ್ದಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ಗೊತ್ತಿದ್ದೂ ಕೂಡ ಮುಂಚೆ ಏನು ಕ್ರಮ ತಗೊಳ್ಳೋಕ್ಕಾಗಲಿಲ್ಲ ಹಿರಿಯ ಅಧಿಕಾರಿಗಳಿಂದ ಅಂತ ಸಿಬ್ಬಂದಿನೇ ಹೇಳ್ತಿದ್ದಾರಲ್ಲ. ಅಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋರು ಈಗ ಹೋಗಿ ಪೊಲೀಸರ ಮುಂದೆ ಹೇಳಿದ್ರಾಗತ್ತಾ, ಅಥವಾ SIT ಮುಂದೆ ಹೋಗಿ ಹೇಳಬಹುದಿತ್ತು ಅವರು ನಿಜವಾಗಿಯೂ ಅಲ್ಲಿ ನ್ಯಾಯ ಸಿಗತ್ತೆ ಅಂತ ಅನಿಸಿದ್ರೆ ಅನ್ನೋದು ಬಿಜೆಪಿಗರಿಗೆ ಸಿಗ್ತಿರುವ ಅಸ್ತ್ರ. ಪೇಪರ್ ಮುಂದೆ ಬಂದು, ಪ್ರತಿಷ್ಠಿತ ಪತ್ರಿಕೆಯ ಮುಂದೆ ಬಂದು ರಹಸ್ಯಗಳನ್ನ ಹೇಳ್ಕೊಂಡಿದ್ದಾರೆ ನೋಡಿ. ಮತ್ತಷ್ಟು ವಿಚಾರಗಳಿವೆ. 90 ಎಕರೆ ಜಮೀನಿನ ಖರೀದಿನೂ ಆಗಿದೆಯಾ ಇದರಿಂದ? ಬರೀ ಎಲೆಕ್ಷನ್ಗೋಸ್ಕರ ವರ್ಗಾವಣೆ ಮಾಡಿಕೊಳ್ಳಲಾಗಿತ್ತು ಅನ್ನೋದೊಂದು ಕೇಳಿ ಬಂತಲ್ಲ, ಬರೀ ಎಲೆಕ್ಷನ್ಗಲ್ಲ, ಮತ್ತು ವಾಪಸ್ ಹಾಕೋಣ ಅನ್ನೋ ಅಷ್ಟೊತ್ತಿಗೆ ಟಿಕೆಟ್ ಸಿಗಲಿಲ್ಲ ತಮಗೆ ಸಂಬಂಧಪಟ್ಟವ್ರಿಗೆ, ವಾಪಸ್ ಕಳಿಸೋಣ ಅನ್ನೋ ಅಷ್ಟೊತ್ತಿಗೆ ಸುಮಾರು ಖರ್ಚೇ ಆಗ್ಬಿಟ್ಟಿತ್ತು. ಹಂಗಾಗಿ ಸಂಕಷ್ಟ ಎದುರಾಗತ್ತಲ್ಲಿ. ಖರ್ಚು ಎಲ್ಲೆಲ್ಲಿ ಮಾಡಿದ್ರು ಅಂದರೆ, ಒಂದು ಆರೋಪದ ಪ್ರಕಾರ 3ನೇ ಮದುವೆ ಮೋಜು ಮಸ್ತಿ, ಮತ್ತೊಂದು ಕಡೆ 90 ಎಕರೆ ಜಮೀನು ಖರೀದಿ ಆರೋಪ ಕೇಳಿ ಬರ್ತಿದೆ. ಏನದು ಹಣ ಬಳ್ಳಾರಿ ನಗರದ ಹೊರವಲಯದಲ್ಲಿರುವ ಮಿಂಚೇರಿ ಗ್ರಾಮದ ಬಳಿ ನಡೆದಿರೋ 90 ಎಕರೆ ಜಮೀನು ಖರೀದಿ ಅವ್ಯವಹಾರಕ್ಕೆ ವಿನಿಯೋಗವಾಗಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಲೆಕ್ಕ ಅಧೀಕ್ಷಕ ಚಂದ್ರಶೇಖರನ್ ಅವರನ್ನ ಗೋವಾ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಪ್ರಭಾವಿ ರಾಜಕಾರಣಿ ಆಪ್ತರು, ಅವರೇ ಈ ವ್ಯವಹಾರ ಮಾಡಿದ್ದಾರೆ ಅಂತಾನೂ
ಒಂದಕ್ಕೊಂದು ಲಿಂಕ್ ಸಿಗ್ತಿದೆ ಅಂತೀಗ. ಚಿತ್ರದುರ್ಗ ಹೊರವಲಯದ 16 ಎಕರೆ ನೂತನ ಲೇಔಟ್ ನಿರ್ಮಾಣ. ಆ ಯೋಜನೆಗೂ ಮಿಂಚೇರಿ ಗ್ರಾಮದ 90 ಎಕರೆ ಜಮೀನಿಗೂ ನೇರ ಸಂಬಂಧ ಇದೆ ಅಂತ ಹೇಳಲಾಗ್ತಿದೆ. ಸೊ ನಿಗಮದ ಹಣ ವರ್ಗಾವಣೆಯಾಗಿ ಖಾಸಗಿ ನಕಲಿ ಬೋಗಸ್ ಕಂಪನಿಗಳ ಖಾತೆಗೆ ಇದೆಲ್ಲ ನಡೆದಿದೆ. ಎಲೆಕ್ಷನ್ಗೂ ಪ್ಲಾನ್ ಆಗಿತ್ತು, ಕೊನೆಗೆ ಬೇರೆ ಬೇರೆ ಕಡೆನೂ ಅದನ್ನ ಹೂಡ್ಬಿಟ್ಟಿದ್ದಾರೆ. ವಾಪಸ್ ತರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅಷ್ಟೊತ್ತಿಗೆ ಒಂದು ಗುಂಪು ಇನ್ಫಾರ್ಮೇಶನ್ ಲೀಕ್ ಮಾಡಿಬಿಡುತ್ತೆ. ಚಂದ್ರಶೇಖರನ್ ಬಲಿಪಶು ಆಗಿದ್ದಾರೆ. ಇದೇನಾದರೂ ಸತ್ಯ ಆಗಿದ್ದೇ ಹೌದಾದ್ರೆ, ಏನು ಈ ಬೆಚ್ಚಿ ಬೀಳಿಸುವಂಥ ಮಾಹಿತಿಯನ್ನು ಪತ್ರಿಕೆಯ ಬಳಿ ಹೇಳ್ಕೊಂಡಿದ್ದಾರಲ್ಲ ಸಿಬ್ಬಂದಿ, ಹೆಸರು ಹೇಳದೆ ಪಾಪ ಅವರು ತಮ್ಮ ಜೀವ ಭಯದಲ್ಲಿ ಮಾಹಿತಿ ಬಂದು ಕೊಟ್ಟಿರ್ತಾರೆ. ಈಗ CBI ಎಂಟ್ರಿ ಆಗ್ತಿದೆ ಕೇಸಲ್ಲಿ, ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಯಾಕಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರು ಕೊಟ್ಟಿದೆ. ಈ ಕೋಟಿ ಅವ್ಯವಹಾರ, ಆರ್ಥಿಕ ಅವ್ಯವಹಾರ ನಡೆದಾಗ ರೂಲ್ಸ್ ಇದೆ, ಕಡ್ಡಾಯ ಇಲ್ಲಿ ಸರ್ಕಾರದಿಂದ ವಹಿಸಬೇಕು ಅಂತಿಲ್ಲ. ಯೂಶ್ವಲಿ ಬೇರೆ ಬೇರೆ ಪ್ರಕರಣಗಳನ್ನು ಸರ್ಕಾರ ರೆಫರ್ ಮಾಡಬೇಕು ಅಂತಿರುತ್ತಲ್ಲ, ಇಲ್ಲಿ ಹಂಗಿಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರು ಕೊಡದಿದ್ರೂ ಪರವಾಗಿಲ್ಲ, ಅಕ್ರಮ ಗಮನಕ್ಕೆ ಬಂದರೆ ಕಡ್ಡಾಯವಾಗಿ CBI ಆರ್ಥಿಕ ಅಕ್ರಮಗಳನ್ನು ತನಿಖೆಗೆ ಕೈಗೆತ್ಕೊಳ್ಬೇಕು ಅನ್ನುವಂಥ ನಿಯಮ ಇದೆ. RBI ನಿಯಮಗಳ ಪ್ರಕಾರ, ಹೈಕೋರ್ಟ್ನ ಆದೇಶದ ಪ್ರಕಾರ ಇದನ್ನು CBIನೇ ಮಾಡಬೇಕು ಅಂತಿದೆ. SITಯನ್ನು ರಚನೆ ಮಾಡಿದ್ದಾರೆ ತರತುರಿಯಲ್ಲಿ, ಅದೇನಾಗುತ್ತೋ ಗೊತ್ತಿಲ್ಲ. CBI ಅಂತೂ ಬಹುತೇಕ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತಿದ್ದು ಈ ಕೇಸಲ್ಲಿ. ಇಲ್ಲಿ ಇದೆಲ್ಲ ರಹಸ್ಯಗಳು ಹೊರಗಡೆ ಬಂದರೆ ಇದು ಕೊಲೆಯಷ್ಟೇ ಸೀರಿಯಸ್ ಆಗುತ್ತೆ. ಈ ಥರ ಗೋವಾಗೆ ಕರ್ಕೊಂಡು ಹೋಗಿ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿ ಅವ್ರನ್ನ ಕೂಡ್ ಹಾಕಿ ಇಷ್ಟೆಲ್ಲ ಮಾಡಿದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಟ್ಟಂಗಲ್ವ. ಯಾರು ಆ ಪ್ರಭಾವಿ ರಾಜಕಾರಣಿ, ಯಾರು ಆ ದೊಡ್ಡ ನಾಯಕ, ನೇರವಾಗಿ ಅವ್ರ ಮೊಬೈಲಿಗೆ ಕರೆ ಹೋಗಿತ್ತು ಅಂದರೆ ಆ ಇನ್ಫಾರ್ಮೇಷನ್ನು ಕಲೆ ಹಾಕೋದೇನು ದೊಡ್ಡ ಕಷ್ಟ ಆಗಲ್ಲ. ಬಟ್ ಅಷ್ಟೊತ್ತಿಗೆ ಸಾಕ್ಷಿ ನಾಶ ಆದರೆ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿದೆ. CBI ಎಂಟ್ರಿ ಆದರೆ ಸರ್ಕಾರಕ್ಕೆ ಆ ದೊಡ್ಡ ರಾಜಕಾರಣಿಯ ಕಾರಣದಿಂದಾಗಿ ಸಂಕಷ್ಟ ಎದುರಾಗಲಿದೆಯಾ? ಇಂಥದ್ದೊಂದು ರಹಸ್ಯ ಬ್ಲಾಸ್ಟ್ ಆಗಿದೆ. ಇದು ಸತ್ಯವೇ ಆಗಿದ್ದರೆ ಇದು ಸರ್ಕಾರದ ವ್ಯವಸ್ಥೆಯಿಂದ ಆಗಿರುವ ಮರ್ಡರ್ ಆಗತ್ತೆ. ನೋಡೋಣ ತನಿಖೆಯಲ್ಲಿ ಯಾವ ತಿರುವನ್ನು ಪಡೆದುಕೊಳ್ಳಿದೆ ಅಂತ. ಚಂದ್ರಶೇಖರ್ ಆ ಬಡಪಾಯಿ ಅಧಿಕಾರಿಯ ಕುಟುಂಬಸ್ಥರಿಗಾದರೂ ಕೊನೆ ಪಕ್ಷ ನ್ಯಾಯ ಸಿಗಲಿ. ಯಾಕಂದರೆ ತನಿಖೆಗೆ CIDಗೆ ವಹಿಸ್ತಾ ಇದ್ದಂಗೆ ಪೆನ್ ಡ್ರೈವ್, ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಬಂದುಬಿಡ್ತಾರೆ. ಎಲ್ಲಿ ಸಾಕ್ಷಿ ನಾಶ ಆಗುತ್ತೋ ಅನ್ನುವಂಥ ಆತಂಕ ಮನೆಯವ್ರಿಗೆ. ಪ್ರತಿಪಕ್ಷಗಳದನ್ನೇ ಎತ್ತದು, ಪೆನ್ ಡ್ರೈವಲ್ಲಿ ಏನಿದೆ ಮೊದಲು ಹೊರಗಡೆ ತೋರಿಸ್ಬಿಡಿ ಜನಕ್ಕೆ, ದೇಶದ ಮುಂದೆ ರಾಜ್ಯದ ಮುಂದೆ ಇಟ್ಟುಬಿಡಿ. ನಂಬಿಕೆ ಇಲ್ಲ ನಮಗದು ನಾಶ ಆಗಿಬಿಟ್ರೆ, ಪ್ರಮುಖ ಸಾಕ್ಷಿಯೇ ಅದರಲ್ಲಿದೆ ಅಂದರೆ ಅದೇ ನಾಶ ಆಗಿಬಿಟ್ರೆ ಕೇಸ್ಗೆ ಎಲ್ಲೂ ಉಳ್ಕೊಳ್ಳುತ್ತೆ ಆಧಾರ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು ಪ್ರತಿಪಕ್ಷಗಳು. ಈಗ ಮಿನಿಸ್ಟರ್ ತಲೆದಂಡ ಆಗಲೇಬೇಕು ಅಂತ ಒತ್ತಾಯ ಆಗ್ತಿದೆ. ಬಹುತೇಕ ತಲೆದಂಡ ಫಿಕ್ಸು, ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಿದ್ರು, ಬೇರೆ ಕಡೆ ಮುಜುಗರ ಆಗಬಾರ್ದು ಅಂತ. ಈಗ ನಾಗೇಂದ್ರ ಕೆಳಗಿಳಿಸಬಹುದು ಅಂತ ಅನಿಸ್ತಾ ಇದೆ. ಇದರ ನಡುವೆ ಇಂಥದ್ದೊಂದು ದೊಡ್ಡ ರಹಸ್ಯ ಬ್ಲಾಸ್ಟ್ ಆಗಿರೋದು. ಹಾಗಾಗಿ ಇಷ್ಟೆಲ್ಲ ಒಳಗಡೆ ಆಗಿರೋದ್ರಿಂದನೇನ ಸರ್ಕಾರಕ್ಕೆ ಈಗ ಟೆನ್ಷನ್ ಈ ಥರ ಆವರಿಸ್ಕೊಂಡಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.